ಪ್ರೀತಿಯ 7ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರ. ಈ ದಿನದ ಕನ್ನಡ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಕೆಲವು ದಿನದ ಹಿಂದೆ ನಾನು 7ನೇ ತರಗತಿಯ ಪಾಠವಾದಂತಹ ಹಿಲ್ಟನ್ ಹೆಡ್ ಚಳುವಳಿ ಎನ್ನುವ ಪಾಠವನ್ನು ಮಾಡಿದ್ದೆ ಅಲ್ವಾ. ಈ ದಿನದ ತರಗತಿನಲ್ಲಿ ಈ ಒಂದು ಪಾಠದ ನೋಟ್ಸನ್ನು ಬರೆಯೋದು ಹೇಗೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮೊದಲು ಕ್ಲಾಸ್ ವರ್ಕಲ್ಲಿ ದಿನಾಂಕವನ್ನು ಹಾಕಬೇಕು, ನಂತರ ಪಾಠದ ಹೆಸರನ್ನು ಬರೀಬೇಕು. ಇದಾದ ನಂತರ ಇಲ್ಲಿ ಕವಿ ಪರಿಚಯವನ್ನು ಯಾವ ಥರ ಬರೆದಿದ್ದಾರೆ ಅಂಥೇಳಿ ನೀವು ನೋಡ್ಬೋದು. ಕವಿ ಪರಿಚಯ ನಿಮ್ಮ ಪಠ್ಯಪುಸ್ತಕದಲ್ಲಿದೆ, ಅದನ್ನು ನೋಡಿಕೊಂಡು ಕವಿ ಪರಿಚಯವನ್ನು ಬರೀರಿ. ಕೃತಿಕಾರರು ಶಶಿಧರ ವಿಶ್ವಾಮಿತ್ರ, ಇವರು ಜನಿಸಿದಂತಹ ಕಾಲ 1940, ಸ್ಥಳ ಮೈಸೂರು. ಹಾಗೆ ಇವರು ರಚನೆ ಮಾಡಿರ್ತಕ್ಕಂಥ ಕೃತಿಗಳು ಖಿಲ, ಪದಕುಸಿಯೇ ನೆಲವಿಹುದೆ, ಹಿಂದೂ ಧರ್ಮ, ಸೃಷ್ಟಿಯ ರಂಗವಲ್ಲಿ. ಹಾಗೆ ಇವರು ಒಂದು ಆತ್ಮಕಥೆಯನ್ನು ಕೂಡ ಬರೆದಿದ್ದಾರೆ, ಅದರ ಹೆಸರು ಸಂಚಿ ಅಂತ ಹೇಳಿ. ಇದಿಷ್ಟು ಕೃತಿಕಾರರ ಪರಿಚಯ. ಇದಾದ ನಂತರ ಇಲ್ಲಿ ಪದಗಳ ಅರ್ಥಗಳನ್ನು ಬರೆದಿದ್ದಾರೆ. ಧೂಳಿಪಟ ಅಂದರೆ ಸಂಪೂರ್ಣ ನಾಶ, ಲಕ್ಸುರಿ ವಿಲಾಸ, ಅಭಿಯಂತರ ಅಂದರೆ ಇಂಜಿನಿಯರ್ ಅಂತ ಹೇಳಿ, ಪುರಾಭಿವೃದ್ಧಿ ಅಂದರೆ ನಗರದ ಅಭಿವೃದ್ಧಿ, ಹೆಲಿ ಅಂದರೆ ಹೆಲಿಕಾಪ್ಟರ್, ಪರ್ಯಾವರಣ ಅಂದರೆ ಪರಿಸರ, ಪಚ್ಚೆ ಹಸುರು ಅಥವಾ ಹಸಿರು. ನಂತರದ ಮೇಲೇನಿದೆ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಮೊದಲನೇ ಪ್ರಶ್ನೆ ಈ ಥರ ಇದೆ, ಹಿಲ್ಟನ್ ಹೆಡ್ ದ್ವೀಪ ಯಾವ ಸಾಗರದಲ್ಲಿದೆ? ಉತ್ತರ, ಹಿಲ್ಟನ್ ಹೆಡ್ ದ್ವೀಪವು ಅಟ್ಲಾಂಟಿಕ್ ಸಾಗರದಲ್ಲಿದೆ. ಪ್ರಶ್ನೆ 2, ಅಮೆರಿಕಾದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಏನೆನ್ನುತ್ತಾರೆ? ಉತ್ತರ, ಅಮೆರಿಕಾದಲ್ಲಿ ವಾಸವಾಗಿದ್ದ ಮೂಲ ನಿವಾಸಿಗಳನ್ನು ಅಮೆರಿಂಡಿಯನ್ನರು ಎನ್ನುತ್ತಾರೆ. ನಂತರ 3ನೇ ಪ್ರಶ್ನೆ ಏನು ಅಂತ ಹೇಳಿ ನೋಡಿ, ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತರ ಉಡುಗೆ ತೊಡುಗೆ ಹೇಗಿತ್ತು? ಹಿಲ್ಟನ್ ಹೆಡ್ನಲ್ಲಿ ಬಂದಿಳಿಯುವ ಶ್ರೀಮಂತರು ಉಡುಗೆ ತೊಡುಗೆ ಹೇಗಿತ್ತು ಅಂತ ಹೇಳಿದ್ರೆ, ಅವರು ಬೂಟು, ಚಡ್ಡಿ, ಕೂಲಿಂಗ್ ಗ್ಲಾಸು ಹಾಗೂ ಸ್ಕಲ್ ಕ್ಯಾಪನ್ನು ಹಾಕಿದ್ರು. ನಂತರ 4ನೇ ಪ್ರಶ್ನೆ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕ್ರೀಡೆಗಳನ್ನು ಆಯೋಜಿಸಲಾಗುತ್ತಿತ್ತು? ಉತ್ತರ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಗಾಲ್ಫ್, ಬೋಟಿಂಗ್ ಹಾಗೂ ವಿವಿಧ ರೀತಿಯ ಕ್ರೀಡಾ ವಿನೋದಗಳನ್ನು ಅಲ್ಲಿ ಆಯೋಜಿಸಲಾಗ್ತಾ ಇತ್ತು. ನಂತರ 5ನೇ ಪ್ರಶ್ನೆ, ಕಡಲ ತಡಿಯ ಲೈಟ್ ಹೌಸನ್ನೇರಿದರೆ ಯಾವ ಚಿತ್ರಣವು ಕಾಣಸಿಗುತ್ತದೆ? ಉತ್ತರ, ಕಡಲ ತಡಿಯ ಲೈಟ್ ಹೌಸನ್ನೇರಿದರೆ ಅಟ್ಲಾಂಟಿಕ್ ಮಹಾಸಾಗರದ ಸಮುದ್ರದಲ್ಲಿ ಓಡಾಡುತ್ತಿದ್ದ ನೌಕೆಗಳು, ಕಡಲ ಕಾಗೆಗಳು, ರೇವನ್ ಮತ್ತು ಮೈನಾಗಳು ಕಾಣಿಸುತ್ತವೆ. ನಂತರ 6ನೇ ಪ್ರಶ್ನೆ, ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕ ಯಾವುದು? ಉತ್ತರ, ಹಿಲ್ಟನ್ ಹೆಡ್ನಲ್ಲಿರುವ ಸ್ಮಾರಕದ ಹೆಸರು ಲಿಬರ್ಟಿ ಓಕ್ ಮರ. ನಂತರ ನೋಡಿ, ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದು. ಮೊದಲನೇ ಪ್ರಶ್ನೆ, ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ನಲ್ಲಿ ಏನೇನು ಬದಲಾವಣೆಗಳು ಆದವು? ಉತ್ತರ, ಯುರೋಪಿಯನ್ನರು ಬಂದ ಮೇಲೆ ಹಿಲ್ಟನ್ ಹೆಡ್ ದ್ವೀಪದಲ್ಲಿದ್ದ ಕಾಡು ಕಡಿದು ನೀಲಿ ಮತ್ತು ಇನ್ನಿತರ ಬೆಳೆಗಳನ್ನು ಬೆಳೆಯುವ ತೋಟಗಳನ್ನಾಗಿ ಪರಿವರ್ತಿಸಿದರು. ಹಾಗೂ ದಿನ ಕಳೆದಂತೆ ತೋಟ ತುಡಿಕೆಗಳಿಂದ ವರಮಾನ ಕಡಿಮೆ ಎಂದು ತಿಳಿದ ಯುರೋಪಿಯನ್ನರು ತೋಟ ತುಡಿಕೆಗಳನ್ನು ತೆಗೆದು ರೆಸಾರ್ಟ್ಗಳು, ಗಾಲ್ಫ್ ಕೋರ್ಸ್ಗಳು, ಕ್ರೀಡಾ ಮೈದಾನಗಳು ಹಾಗೂ ಬೋಟಿಂಗ್ಗಳನ್ನು ನಿರ್ಮಿಸಿದರು. ನಂತರದ ಪ್ರಶ್ನೆ ಈ ಥರ ಇದೆ, ಹಿಲ್ಟನ್ ಹೆಡ್ ಮೊದಲು ಹೇಗಿತ್ತು? ಉತ್ತರ, ಹಿಲ್ಟನ್ ಹೆಡ್ ಒಂದು ಸುಂದರವಾದ ದ್ವೀಪವಾಗಿದ್ದು ಇಲ್ಲಿ ಮೊದಲು ಅಪಾರವಾದಂತಹ ಸಸ್ಯ ಸಂಪತ್ತು, ಹಳೆಯ ಕಾಲದ ಹೊಂಡಗಳು, ಹಿನ್ನೀರ ಕೋವುಗಳು, ಓಕ್ ಮರದ ತೋಪುಗಳು ಹಾಗೂ ಕಡಲ ಸಸ್ಯಗಳಿಂದ ಹಿಲ್ಟನ್ ಹೆಡ್ ಅನ್ನೋದು ತುಂಬಿ ಹೋಗಿತ್ತು ಮೊದಲು. ನಂತರ 3ನೇ ಪ್ರಶ್ನೆ, ಹಿಲ್ಟನ್ ಹೆಡ್ನ ಸ್ಮಾರಕ ಮರದ ಬಗ್ಗೆ ವಿವರಣೆ ಕೊಡಿ ಅಂತ ಕೇಳಿದ್ದಾರೆ. ಹಿಲ್ಟನ್ ಹೆಡ್ನ ಸ್ಮಾರಕ ಮರದ ಹೆಸರು ಲಿಬರ್ಟಿ ಓಕ್ ಮರ ಅಂತ ಹೇಳಿ. 50ರ ದಶಕದಲ್ಲಿ ಪರಿಸರ ರಕ್ಷಣೆಗಾಗಿ ಜನ ಒಗ್ಗೂಡಿ ಪಣ ತೊಟ್ಟದ್ದು ಈ ಸ್ಥಳದಲ್ಲಿಯೇ. ಆದ್ದರಿಂದ ಇದೊಂದು ಸಂರಕ್ಷಿತ ಜಾಗವಾಗಿದ್ದು ಇದರ ಪ್ರಸಿದ್ಧಿ ಎಲ್ಲ ಕಡೆಯೂ ಹರಡಿದೆ. ಹಾಗೂ ಈ ಮರದ ಸಾನ್ನಿಧ್ಯದಲ್ಲಿ ಎಷ್ಟೋ ವಿವಾಹಗಳು ಕೂಡ ನಡೆದಿವೆ. ವಿವಾಹ ಅಂದರೆ ಮದುವೆ. ನಂತರ 4ನೇ ಪ್ರಶ್ನೆ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಏನೇನು ಕಟ್ಟಡಗಳು ನಿರ್ಮಾಣಗೊಂಡವು? ಉತ್ತರ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಸೀ ಬೀಚ್ ಹೋಟೆಲ್ಗಳು, ಸ್ಟೇ ಹೋಮ್ಗಳು, ಗಾಲ್ಫ್ ಕೋರ್ಸ್ಗಳು, ಕ್ರೀಡಾ ಮೈದಾನ ಮುಂತಾದ ಕಟ್ಟಡಗಳು ನಿರ್ಮಾಣಗೊಂಡವು. ಅಂದರೆ ಯುರೋಪಿಯನ್ನರು ಅದನ್ನೆಲ್ಲ ನಿರ್ಮಾಣ ಮಾಡಿದ್ರು. ನಂತರ ಏನಿದೆ ನೋಡೋಣ ಪ್ರಶ್ನೆ. 5ನೇ ಪ್ರಶ್ನೆ, ಹಿಲ್ಟನ್ ಹೆಡ್ ದ್ವೀಪದಲ್ಲಿ ಪರಿಸರ ಹೋರಾಟ ಹೇಗೆ ಪ್ರಾರಂಭವಾಯಿತು? ಉತ್ತರ, ಹಿಲ್ಟನ್ ಹೆಡ್ನ ಸಸ್ಯ ಸಂಪತ್ತನ್ನು ನಾಶ ಮಾಡಿ ಅಲ್ಲಿ ಸೀ ಬೀಚ್ ಹೋಟೆಲ್ಗಳು, ಸ್ಟೇ ಹೋಮ್ಗಳು, ಗಾಲ್ಫ್ ಕೋರ್ಸ್ಗಳು, ಕ್ರೀಡಾ ಮೈದಾನ ಮುಂತಾದ ಕಟ್ಟಡಗಳನ್ನು ನಿರ್ಮಿಸಿದರು. ಆಗ ಇವುಗಳನ್ನು ನೋಡಲು ಬರುವ ಶ್ರೀಮಂತರ ಸಂಖ್ಯೆ ಹೆಚ್ಚಾಗತೊಡಗಿತು. ಆಗ ಈ ರೀತಿಯ ಅತಿಕ್ರಮಣ ಸಲ್ಲದು ಎಂದು ಅಲ್ಲಿಯ ಕೆಲವು ಪರಿಸರ ಅಭಿಮಾನಿಗಳು ಕೂಡಿ ಇಲ್ಲಿನ ಪುರಾತನ ಸಸ್ಯ ಸಂಪತ್ತು, ಹಳೆಯ ಕಾಲದ ಹೊಂಡಗಳು,
ಹಿನ್ನೀರಿನ ಕೋವುಗಳು, ಓಕ್ ಮರದ ತೋಪುಗಳು, ಕಡಲ ತೀರದ ಸಸ್ಯಗಳನ್ನು ಮತ್ತು ಕಾಡಿನ ಮರಗಳನ್ನು ತರೆಯಲೇ ಕೂಡುವುದು ಎನ್ನುವ ಚಳುವಳಿಯನ್ನು ಆರಂಭಿಸಿದರು. ನಂತರ ಇಲ್ಲಿ 4ನೇ ಮೇನ್ ಬಿಟ್ಟ ಸ್ಥಳ ತುಂಬಿರಿ ಅಂತ ಹೇಳಿದೆ. ಮೊದಲನೇ ಒಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನು ಅಂತ ಹೇಳಿ ನೋಡೋದಾದರೆ, ಯುರೋಪಿಯನ್ನರ ಆಗಮನವಾದ ಮೇಲೆ ಅಮೆರಿಂಡಿಯನ್ನರ ಸಮುದಾಯವು ಡ್ಯಾಶ್ ಆಯಿತು. ಆಪ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಅಭಿವೃದ್ಧಿ, ಶಿಕ್ಷಿತ, ಧೂಳಿಪಟ ಅಂತಕ್ಕಂಥದ್ದು ಸರಿಯಾದಂತಹ ಉತ್ತರ. ನಂತರ 2ನೇ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಏನು ಅಂತ ನೋಡಿ. ಅಟ್ಲಾಂಟಿಕ್ ಸಾಗರವು ಅಮೇರಿಕಾದ ಡ್ಯಾಶ್ ಭಾಗದಲ್ಲಿದೆ. ಪೂರ್ವ, ಪಶ್ಚಿಮ, ಉತ್ತರ. ಸರಿಯಾದಂಥ ಉತ್ತರ ಪೂರ್ವ. ವಿಧಿ ಇಲ್ಲದೆ ಕೊನೆಗೆ ಡ್ಯಾಶ್ ಮೊರೆ ಹೋಗಬೇಕಾಯಿತು. ಧನಿಕರ, ಅಮೇರಿಕಾದ ಅಧ್ಯಕ್ಷರ, ನ್ಯಾಯಾಲಯದ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ. ನಂತರ 4ನೇ ಪ್ರಶ್ನೆ, ಕಟ್ಟಡಗಳಿಗೆ ತೋರುತ್ತಿದ್ದ ಡ್ಯಾಶ್ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ನೀಡತೊಡಗಿದರು. ಪಾರಂಪರಿಕ, ಅಭಿಯಂತರರ, ರಾಜಕೀಯ. ಅಭಿಯಂತರರ ಶ್ರದ್ಧೆಯನ್ನೇ ಜನ ಪರಿಸರಕ್ಕೂ ಕೂಡ ನೀಡತೊಡಗಿದರು. ನಂತರ 5ನೇ ಪ್ರಶ್ನೆ, ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಮೊದಲು ಎಲ್ಲರೂ ಸೇರಿ ಡ್ಯಾಶ್ ನಡೆಸಿದರು. ದ್ವೀಪದ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಮೊದಲು ಎಲ್ಲರೂ ಸೇರಿ ಮಂತ್ರಾಲೋಚನೆ ನಡೆಸಿದರು. ನಂತರದ ಪ್ರಶ್ನೆ, ಹೋರಾಟ ಮುಂದುವರೆದ ಬಳಿಕ ಹಿಲ್ಟನ್ ಹೆಡ್ ಡ್ಯಾಶ್ ಕಂಗೊಳಿಸಿತು. ಆಪ್ಷನ್ ರಾಜಧಾನಿಯಂತೆ, ನಂದನವನದಂತೆ, ಅಭಯಾರಣ್ಯದಂತೆ. ಸರಿಯಾದಂಥ ಉತ್ತರ ನಂದನವನದಂತೆ. ಇದಾದಮೇಲೆ ನೆಕ್ಸ್ಟ್ ಮೇನ್ ಏನಿದೆ ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ಮೇನ್ ನೋಡಿ, ಕೆಳಗೆ ನೀಡಿರ್ತಕ್ಕಂಥ ಶಬ್ದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೀತಕ್ಕಂಥದ್ದು. ಆಗಮನ, ನಿರ್ಗಮನ. ಚುರುಕು, ಮಂದ. ಪ್ರಸಿದ್ಧ, ಅಪ್ರಸಿದ್ಧ. ಲಾಭ, ನಷ್ಟ. ಪುರಾತನ, ನೂತನ ಅಂತನಾದರೂ ಬರೀಬೋದು, ನವೀನ ಅಂತನಾದರೂ ಬರೀಬೋದು. ಅಸಾಧಾರಣ, ಸಾಧಾರಣ. ನಂತರ ಕೆಳಗಿನ ಪದಗಳನ್ನು ಬಳಸಿ ಸ್ವಂತ ವಾಕ್ಯಗಳನ್ನು ರಚನೆ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಭರಾಟೆ. ಭಾರತದಲ್ಲಿ 1947ರವರೆಗೂ ಬ್ರಿಟಿಷರ ಭರಾಟೆ ತುಂಬಿತ್ತು. ನಂತರ 2ನೇ ಪ್ರಶ್ನೆ, ಸುಧಾರಣೆ. ರಜೆ ಬಂದ 1 ವಾರದಲ್ಲಿಯೇ ನನ್ನ ಆರೋಗ್ಯ ಸುಧಾರಣೆ ಆಯಿತು. ಇದನ್ನಾದರೂ ಬರೀರಿ, ಇಲ್ಲ ಅಂತಂದರೆ ಇನ್ನೊಂದು ಬರೆದಿದ್ದೀನಿ ನೋಡಿ. ವೈದ್ಯರ ಬಳಿ ಹೋಗಿ ಬಂದ ಮೇಲೆ ನನ್ನ ಆರೋಗ್ಯದಲ್ಲಿ ಸುಧಾರಣೆ ಕಂಡಿತು. ಅದನ್ನಾದರೂ ಬರೀಬೋದು. ಸಾರ್ವಭೌಮ. ಕಾಡು ನಾಡಿಗೆ ಸಾರ್ವಭೌಮನಾದರೆ ನಮ್ಮ ಪರಿಸರ ಸುಂದರವಾಗುತ್ತದೆ. ನಂತರ ದೌಲತ್ತಿದ್ದರೆ ಸಾಲದು, ಒಳ್ಳೆಯ ಗುಣ ಮತ್ತು ನಡವಳಿಕೆ ಇರಬೇಕು. ಇದಾದ ನಂತರದ ಪದ ಏನು ಅಂತ ಹೇಳಿದ್ರೆ ಹೊಯ್ದಾಟ. ಜೀವನದಲ್ಲಿ ಹೊಯ್ದಾಟ ಎಂದಿಗೂ ಇರಬಾರದು. ನಂತರ ಪಣ ತೊಡು. ನಾನು ಇನ್ನು ಮುಂದೆ ಚೆನ್ನಾಗಿ ಓದುತ್ತೇನೆ ಎಂದು ಪಣ ತೊಟ್ಟಿದ್ದೇನೆ. ನಂತರ 7ನೇ ಪ್ರಶ್ನೆ, ಅಭಿಮಾನಿ. ನಾನು ನಿಸರ್ಗದ ಅಭಿಮಾನಿಯಾಗಿದ್ದೇನೆ. ಇದಿಷ್ಟು ಹಿಲ್ಟನ್ ಹೆಡ್ ಪಾಠಕ್ಕೆ ಸಂಬಂಧಿಸಿದಂತೆ ಪ್ರಶ್ನೋತ್ತರಗಳ ಬಗ್ಗೆ ಮಾಹಿತಿಯಾಗಿದೆ. ಎಲ್ಲರೂ ಕೂಡ ಈ ಉತ್ತರಗಳನ್ನು ಆದಷ್ಟು ಬೇಗ ನಿಮ್ಮ ಕ್ಲಾಸ್ ವರ್ಕಲ್ಲಿ ಬರೀತೀರಾ ಅಂದ್ಕೊಂಡು ಈ ದಿನದ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.